ಮೈಸೂರಿನ ಚಿಕ್ಕದೇವಮ್ಮ ಬೆಟ್ಟದಲ್ಲಿ ಕಾಣಿಸಿಕೊಂಡ ಬೆಂಕಿ. ಹೆಚ್ಡಿಕೋಟೆ ತಾಲೂಕಿನಲ್ಲಿರುವಂತಹ ಚಿಕ್ಕದೇವಮ್ಮ ಬೆಟ್ಟ ಧಗಿಸಿ ಹೊತ್ತಿ ಉರಿದ ಚಿಕ್ಕದೇವಮ್ಮ ದೇವಸ್ಥಾನ. ನಿನ್ನೆ ಮಧ್ಯಾಹ್ನ ಬೆಟ್ಟಕ್ಕೆ ಆವರಿಸಿಕೊಂಡಿದ್ದಂತಹ ಬೆಂಕಿಯ ಜ್ವಾಲೆ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇದು ಮೈಸೂರಿನ ಚಿಕ್ಕದೇವಮ್ಮ ಬೆಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಮೊನ್ನೆ ತಾನೇ ಮೈಸೂರಿನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಹರಸಾಹಸ ಪಟ್ಟು ಆರಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಇದೀಗ ಚಿಕ್ಕದೇವಮ್ಮ ಬೆಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಹೆಚ್ಡಿಕೋಟೆ ತಾಲೂಕಿನಲ್ಲಿರುವಂತಹ ಚಿಕ್ಕದೇವಮ್ಮ ಬೆಟ್ಟ ಇದು ಧಗನೆ ಹೊತ್ತಿ ಉರಿದಿದೆ. ಚಿಕ್ಕದೇವಮ್ಮ ದೇವಸ್ಥಾನ ನಿನ್ನೆ ಮಧ್ಯಾಹ್ನ ಬೆಟ್ಟಕ್ಕೆ ಬೆಂಕಿ ಆವರಿಸಿಕೊಂಡಿದೆ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಬಿಸಿಲು ಕೂಡ ಹೆಚ್ಚಾಗಿದೆ, ಹಾಗೆಯೇ ಬಿಸಿ ಗಾಳಿ ಕೂಡ ಹೆಚ್ಚಾಗಿದೆ. ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಕಾಡ್ಗಿಚ್ಚು ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆಯೇ ಬೆಂಕಿ ಹೊತ್ಕೊಳ್ಳುವಂಥದ್ದು ಈ ಘಟನೆಗಳು ತೀರಾ ಸಾಮಾನ್ಯವಾಗಿರುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಬಿಸಿಲು ಇದೆ, ಜೊತೆಗೆ ಬಿಸಿ ಗಾಳಿಯೂ ಕೂಡ ಇದೆ. ಒಂದೆಲ್ಲಾದರೂ ನಿಮಗೆ ಬೆಂಕಿ ಹತ್ಕೊಳ್ತು ಅಂತಂದರೆ ಅದನ್ನು ಆರಿಸೋಕೆ ಸಾಕಷ್ಟು ಕಷ್ಟವನ್ನು ಪಡಬೇಕಾಗತ್ತೆ. ಇನ್ನು ಕೆಲವು ಕಡೆಯಲ್ಲಿ ಕೆಲವು ಕಿಡಿಗೇಡಿಗಳೇ ಬೆಂಕಿ ಹಚ್ಚುವಂಥ ಕೆಲಸವೂ ಕೂಡ ಆಗತ್ತೆ. ಅದಕ್ಕೂ ಸಂಬಂಧಪಟ್ಟಂತೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಬಟ್ ಇನ್ನೊಂದು ಕಡೆಯಲ್ಲಿ ಬಿರು ಬೇಸಿಗೆಗೆ ಬಿಸಿಲಿಗೆ ಈ ಕಾಡ್ಗಿಚ್ಚು ಆಗುವಂಥದ್ದು. ಯಾಕಂದರೆ ಮರಗಿಡಗಳೆಲ್ಲ ಒಣಗಿರುತ್ತೆ ಅಲ್ವಾ, ಒಮ್ಮೆಲೆ ಬಿಸಿ ಗಾಳಿ ಬರೋದ್ರಿಂದ ಇದ್ದಕ್ಕಿದ್ದಾಗ ಒಂದು ಚಿಕ್ಕ ಕಿಡಿ ಹೊತ್ಕೊಂಡ್ರೂ ಅದು ಬೆಟ್ಟ ತುಂಬ ಆವರಿಸ್ಕೊಳ್ಳುತ್ತೆ. ಇವತ್ತು ಇಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಇದೀಗ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದ್ರೂ ಅದು ಕಷ್ಟ ಆಗ್ತಾ ಇದೆ. ಗಾಳಿ ಒಂದೇ ಸಮನೆ ಬೀಸ್ತಾ ಇರೋದ್ರಿಂದ ಹತೋಟಿಗೆ ಸಿಗ್ತಾ ಇಲ್ಲ ಅನ್ನೋದನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಕಾಲ್ ಮಾಡೋದು ಕೊಡಿ, ಯಾರು ನಂಬರ್ ಯಾಕೆ ಕೊಡೋಕೋ ಕಾಲ್ ಮಾಡೋ ಚಿಕ್ಕಮ್ಮ ಬೆಟ್ಟದಲ್ಲಿ ಫುಲ್ಲು ಆಗಿದೆ.